ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈಗ ನಾನು ಜಸ್ಟ್ ಕಾಲೇಜಿಂದ ಬಂದೆ, ಹಾಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮಗಿನ್ನ ಜಾಸ್ತಿ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಆ್ಯಂಡ್ ಫೈನಲಿ ಡೇಟನ್ನು ಕನ್ಫರ್ಮ್ ಮಾಡಿದ್ರು, ಅದು ಆಫಿಷಿಯಲಿ. ಓಕೆ, ಇದು ಯಾವುದೇ ಥರದ ಫೇಕ್ ನ್ಯೂಸ್ ಅಲ್ಲ, ಯಾವುದೇ ಥರದ ಬೇರೆ ವೆಬ್ಸೈಟಿಂದ ಬಂದಿದ್ದು ನ್ಯೂಸ್ ಅಲ್ಲ. ಇದು ಪೇಪರಲ್ಲಿ ಆಗಲೇ ಕೊಟ್ಟಿದ್ದಾರೆ ಆ್ಯಂಡ್ ಹಾಗೂ ಅಫಿಷಿಯಲಿನೂ ಅನೌನ್ಸ್ ಮಾಡಿದ್ದಾರೆ. ನಿಮ್ಮ ರಿಸಲ್ಟ್ ಕನ್ಫರ್ಮ್ ಆಗಿ ನಾಳೆ ಏಪ್ರಿಲ್ 9 ಟೈಮಿಂಗ್ಸನ್ನು ಕೇಳ್ತಾ ಇದ್ರಿ. ನಾನು ಪ್ರೀವಿಯಸ್ ವಿಡಿಯೋ ಮಾಡಿದ್ದೆ ಪೇಪರ್ನ ಹಾಕಿ. ಸೊ ಈಗ ಈ ಸ್ಕ್ರೀನಲ್ಲಿ ಇಲ್ಲಿ ನೋಡ್ಬೋದು, ಪೇಪರ್ ಕಾಣ್ತಾ ಇದೆ, ನಾಳೆ ಸೆಕೆಂಡ್ PUC ಫಲಿತಾಂಶ ಅಂತ. ಇದನ್ನು ಕಂಪ್ಲೀಟಾಗಿ ಓದಬೇಕಂದ್ರೆ ಈ ಪ್ರೀವಿಯಸ್ ವಿಡಿಯೋ ಮಾಡಿದ್ದೆಲ್ಲ ಇದನ್ನು ಹೋಗಿ ವಾಚ್ ಮಾಡಿ, ಗೊತ್ತಾಯ್ತಾ? ಎಸ್. ಸೊ ಈಗ ಟೈಮಿಂಗ್ಸನ್ನು ಕೇಳ್ತಾ ಇದ್ರಿ. ಟೈಮಿಂಗ್ಸ್ ಏನು ಅಂತ ನಾನು ಹೇಳೋದಾದರೆ, ಟೈಮಿಂಗ್ಸ್ ಇಸ್ 3 PM ಟುಮಾರೋ. ಓಕೆ, 3 PM ಅಕ್ಕ. ಮತ್ತು ಒಂದಿಷ್ಟು ಯೂಟ್ಯೂಬರ್ಸ್ ಆಗಲಿ, ಒಂದಿಷ್ಟು ಚಾನಲಲ್ಲಿ, ಹಾಗೆ ಒಂದಿಷ್ಟು ನ್ಯೂಸಲ್ಲಿ ಎಲ್ಲ 6 PM 6:30 ಅಂತ ಹೇಳ್ತಾ ಇದ್ದಾರೆ, ಸಂಜೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ನೀವು ಹೇಳೋದಾದರೆ, ಎಸ್, ದಟ್ ಈಸ್ ಆಲ್ಸೋ ಟ್ರೂ. ಹೇಗೆ 3 PM ಟ್ರೂ, ಅದು ಟ್ರೂ ಅಂತ ಅಂದರೆ ಹೇಗಾಗುತ್ತೆ ಅಂದರೆ, ನಾನು ನಮ್ಮ ಲಾಸ್ಟ್ ಇಯರ್ ಬಂದಂಥ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮದು ಹೇಳಿದರು ಟೈಮಿಂಗು 12 ಗಂಟೆ ಮಧ್ಯಾಹ್ನ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ನಾನು ರಿಸಲ್ಟ್ ಡೌನ್ಲೋಡ್ ಮಾಡಿದಂಥ ಟೈಮ್ ಏನಂದರೆ 1:45 PM. ಓಕೆ, ಅದು ಹೇಗೆ ಅಂತ ನೀವು ಕೇಳೋದಾದರೆ, ಸ್ಟಾರ್ಟಿಂಗ್ ಅವರು ರಿಸಲ್ಟ್ಸನ್ನ ಅನೌನ್ಸ್ ಮಾಡ್ತಾರೆ, ಟಿ ವಿಯಲ್ಲಿ ಲೈವ್ ಬರ್ತಾರೆ. ಹಾಗೆ ಶಿಕ್ಷಣ ಅಧಿಕಾರಿ ಯಾರಿದ್ದಾರೆ ಅವರು ಟಾಪರ್ಸ್ನ ರಿಸಲ್ಟ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 3 ಗಂಟೆಗೆ ನಿಮ್ಮ ಟಿ ವಿನ ಸ್ಟಾರ್ಟ್ ಮಾಡಿ. ಹಾಗೆ ನಮ್ದು ಏನಾಗಿತ್ತು, ಅವರು 12 ಅಂತ ಹೇಳಿದ್ರು, 1 ಆದ್ರೂ ಅವ್ರು ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಓಕೆ, ಹೀಗೆ ಡಿಲೇನೂ ಕೂಡ ಮಾಡ್ತಾರೆ. ಸೊ ನಾಳೆ ನೀವು ಇಷ್ಟು ದಿನ ಅಂತೂ ವಿಚಾರ ಮಾಡೋದ್ರಲ್ಲಿನೇ ನಿಮ್ಮ ದಿನ ಕಳೆದಿರ್ತೀನಿ ಅಂತ ಅನ್ಕೋತೀನಿ. ಸೊ ಎಷ್ಟು ಜನ ಅಂದರೆ 7 ಲಕ್ಷಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ. ಬಟ್ ನಿಮ್ಮ KCT ಇದೆ ಸೈನ್ಸ್ ಸ್ಟೂಡೆಂಟ್ಸ್, ನೀವು ಮರಿಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇತರೆ ಸ್ಟ್ರೀಮ್ದವ್ರೂ ಕೂಡ ನೀವು ಬೇರೆ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಡಿಸ್ಟ್ರಾಕ್ಟ್ ಆಗಬೇಡಿ. ಬಟ್ ನನಗೆ ಗೊತ್ತು ಈ ಟೈಮ್ನಲ್ಲಿ ಓದೋಕ್ಕೆ ಆಗೋದಿಲ್ಲ, ಬಿಕಾಸ್ ಇವರು ಒಂದಿನ ನೆಕ್ಸ್ಟ್ ಹೇಳ್ತೀವಿ ಅಂತ ಹೇಳ್ತಾನೆ ಹೋಗ್ತಾ ಇದ್ದಾರೆ. ಬಟ್ ನಾಳೆ ಕನ್ಫರ್ಮ್ ಆಗಿದೆ. ಸೊ ಲಾಸ್ಟ್ ಏನು ಮಾಡ್ತೀರಾ ಅಂದರೆ, ಈಗ ನಾಳೆ 3 ಗಂಟೆಗೆ ಅವ್ರು ಬಿಟ್ಟರಂದರೆ ನಿಮಗೆ ತಕ್ಷಣ ವೆಬ್ಸೈಟ್ ಓಪನ್ ಆಗೋದಿಲ್ಲ. ನೀವು ಟ್ರೈ ಮಾಡ್ತಾನೆ ಇದ್ದರೂ ಕೂಡ 3 ಇದ್ದಿದ್ದು 4 to 5 ಕೂಡ ಬಂದೇ ಬರುತ್ತೆ. ಸೊ ಅದಕ್ಕಾಗಿ 6 PMಗೆ ಎಕ್ಸಾಕ್ಟಾಗಿ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಕ್ಲಿಯರ್ ಆಯಿತಾ? ಹೇಗೆ ನಿಮಗೆ 6 PMಗೆ ಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ರಿಲೀಸ್ ಮಾಡೋದು 3 o'clockಗೆ. ಹಾಗೆ ಅವರೊಂದು ಮೀಟಿಂಗ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಟಾಪ್ 3 ಟಾಪರ್ಸ್ ಸ್ಟೇಟಲ್ಲಿರೋದು ಯಾರು ಬಂದಿರ್ತಾರೆ ಲೈವ್ ಅಲ್ಲಿ ಅವರು ಅನೌನ್ಸ್ ಮಾಡ್ತಾರೆ. ಹಾಗೆ ಟಿ ವಿಯಲ್ಲಿ ನೋಡಿದ್ದೀರಿ, ಟಾಪ್ ಯಾರು ಬಂದಿರ್ತಾರೆ ಅವರು ಫೋಟೋ ಕೂಡ ಹಾಕಿರ್ತಾರೆ, ಹಾಗೆ ಫೋನ್ ಹಚ್ಚಿ ಮಾತಾಡಿಸ್ತಾರೆ. ಸೊ ನೀವು ಯಾರಾದರೂ ಒಬ್ಬರಿದ್ದರೆ ನಿಮಗೂ ಕೂಡ ಅದೃಷ್ಟ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ಮಾತೇನು ಹೇಳೋದಂದರೆ, ಅಕ್ಕ ನಂದು ಹೀಗಾಗಿದೆ ಎಕ್ಸಾಮ್, ನನಗೆ ತುಂಬ ಮಾರ್ಕ್ಸ್ ತೆಗಿತಾರೆ, ನಾನು ಏನು ಮಾಡೋದು? ಈಗ ಏನು ಚಿಂತೆ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಈಗಾಗಲೇ ನಿಮ್ಮ ಪೇಪರ್ಸ್ ಎಲ್ಲ ಚೆಕ್ ಆಗಿವೆ. ಹಾಗೆ ನಿಮ್ಮ ಹೆಸರು ಮೇಲೆ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮೇಲೆ ನಿಮ್ಮ ರಿಸಲ್ಟ್ ಕೂಡ ಸೇವ್ ಮಾಡಿ ಇಟ್ಟಿದ್ದಾರೆ. ನೀವು ಅದನ್ನು ನೋಡೋದಷ್ಟೇ ಬಾಕಿ ಇದೆ ಈಗ. ಓಕೆ, ಈಗ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದ್ದಕ್ಕಿಂತ 5 to 10 ಮಾರ್ಕ್ಸ್ ಕಡಿಮೆ ಬಂದರೂ ಕೂಡ, ಓಕೆ, ಯು ಹ್ಯಾವ್ ಟು ಡೈಜೆಸ್ಟ್ ಇಟ್. ಆ್ಯಂಡ್ ಆಲ್ಸೋ ನನಗೆ ಇಷ್ಟು ಬೀಳೋದಿಲ್ಲ ಅಂತ ನಿಮಗೆ ಇದ್ದರೆ ಆ ಪರ್ಟಿಕ್ಯುಲರ್ ಪೇಪರ್ನ ನೀವು ತರಿಸ್ಬೋದು. ದಟ್ ಈಸ್ ಆಲ್ಸೋ ಆಪ್ಷನ್ ಇಸ್ ದೇರ್. ನಾನು ಕೂಡ ತರಿಸಿದ್ದೆ ಫಿಸಿಕ್ಸ್, ನಾನು ಈಗಾಗಲೇ ಹೇಳಿದ ಹಾಗೆ. ಆ್ಯಂಡ್ ಆಲ್ಸೋ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನನಗೆ 560 ಪ್ಲಸ್ ಬರುತ್ತೆ ಅಂತ. ಬಟ್ ಐ ಹ್ಯಾವ್ ಸೆಕ್ಯೂರ್ಡ್ 544. ಅದೇ ನಾನು ಹೇಳಿದಾಗೆ 90%, 90.4 ಸಮಥಿಂಗ್ ಆಗುತ್ತೆ. ಸೊ ಅದೇ ರೀತಿಯಾಗಿ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅದೇ ರೀತಿಯಾಗಿ ರಿಸಲ್ಟ್ ಬಂದಿತ್ತು. ಬಟ್ ನಾಳೆ ನಿಮಗೆ ಹೇಗೆ ಬರುತ್ತೆ, ನಾವು ಹೋಪ್ ಫಾರ್ ದ ಬೆಸ್ಟ್. ಓಕೆ, ಆಲ್ ಈಸ್ ವೆಲ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಚೆನ್ನಾಗಿಯೇ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ 3 ಗಂಟೆಯಿಂದ ಅವರು ರಿಲೀಸ್ ಮಾಡ್ತಾರೆ. ಬಟ್ ನೀವು ಎಕ್ಸೆಸ್ ಮಾಡೋದು ಚೂರು ಹೆಚ್ಚಿಗೆ ಟೈಮ್ ತೊಗೋಬೋದು. ಬಟ್ 6 PM ಹೊತ್ತಿಗೆ ನಿಮಗೆ ಕಂಪ್ಲೀಟಾಗಿ ಆನ್ಲೈನ್ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ಸರ್ವರ್ ಕ್ರ್ಯಾಶ್ ಆಗುತ್ತೆ ಅಂತ ಹೇಳ್ತಾರೆ, ಕೇಳಿದ್ದೀರಾ? ಯಾಕಂದರೆ ತುಂಬ ಜನ, 7 ಲಕ್ಷ ಜನ ಒಂದೇ ವೆಬ್ಸೈಟ್ಗೆ ಕ್ಲಿಕ್ ಮಾಡ್ತಾ ತಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕ್ತಾ ಇದ್ದರೆ ಏನಾಗ್ಬೋದು, ಕ್ರ್ಯಾಶ್ ಆಗೇ ಆಗುತ್ತೆ. ಸೊ ಅದೇ ಕಾರಣ ನಿಮಗೆ ರಿಸಲ್ಟ್ ತಕ್ಷಣವಾಗಿ ಸಿಗಲ್ಲ. ಸೊ ಆಸ್ ಆಫ್ ಇಟ್ ನಾಳೆ ನನಗೆ ಕಾಲೇಜ್ ಟೈಮಿಂಗ್ಸ್ ಅಡ್ಜಸ್ಟ್ ಆದರೆ ನಾನು ಲೈವ್ ಬರೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಾನು ನನ್ನ ಲ್ಯಾಪ್ಟಾಪ್ನಲ್ಲಿ ಕೂಡ ಟ್ರೈ ಮಾಡ್ತಿರ್ತೀನಿ. ಇಫ್ ಯು ಟೆಲ್ ಯುವರ್ ರಿಜಿಸ್ಟ್ರೇಷನ್ ನಂಬರ್, ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಷ್ಟೇ ಹಾಕೋದಿರುತ್ತೆ. ಹಾಗೆ ಸ್ಟ್ರೀಮ್ ಇಫ್ ಯು ಮೆನ್ಷನ್ ಇಟ್, ಐ ವಿಲ್ ಟ್ರೈ ಟು ಓಪನ್ ಇಟ್. ಯಾಕಂದರೆ ಮೊಬೈಲಲ್ಲಿ ತಕ್ಷಣ ಓಪನ್ ಆಗ್ತಾ ಇರಲ್ಲ. ಸೊ ಐ ವಿಲ್ ಆಲ್ಸೋ ಹೆಲ್ಪ್ ಫಾರ್ ಇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ಡೋಂಟ್ ಗೆಟ್ ಡಿಪ್ರೆಸ್ಡ್. ಏನು ಬರುತ್ತೆ ಅದನ್ನು ಸ್ವೀಕರಿಸೋಣ, ಹಾಗೆ ಚೆನ್ನಾಗಿಯೇ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಲೆಟ್ಸ್ ಬಿ ಪಾಸಿಟಿವ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ನನ್ನ ಜೂನಿಯರ್ಸ್ ಕೂಡ ಇದ್ದಾರೆ, ನನ್ನ ಕಾಲೇಜ್ದವರು, ಅವರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮಗೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್ ಆ್ಯಂಡ್ ಬಾಯ್ ಬಾಯ್.